ಶಿರಾ ನಗರದಲ್ಲಿ ಮನೆ ಹಂಚಿಕೆ ವಿವಾದ. ಕೊಳಗೇರಿ ಮಂಡಳಿಯಿಂದ ಕಾನೂನು ಬಾಹಿರ ಮನೆ ಹಂಚಿಕೆ. ಶಿರಾದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆ ಹಂಚಿಕೆ ಪ್ರಕರಣ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಶಿರಾ ನಗರದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಮಾಡಲಾದ ಮನೆಗಳನ್ನು ನಿಯಮಾವಳಿಗಳಿಗೆ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಶಿರಾ ನಗರದ 9ನೇ ವಾರ್ಡ್ನ ಸುಮಾರು 21 ಮನೆಗಳನ್ನು ನಿಯಮಬದ್ಧ ಪ್ರಕ್ರಿಯೆ ಅನುಸರಿಸದೆ ಮತ್ತೊಂದು ವಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪವನ್ನು ಅವರು ಮುಂದಿಟ್ಟಿದ್ದಾರೆ. ಈ ಕ್ರಮದ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿಯಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ನಿಯಮ ಉಲ್ಲಂಘನೆ ನಡೆದಿರುವುದು ದೃಢಪಟ್ಟರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಕೊಳಚೆ ನಿರ್ಮಾಣ ಕೊಳಚೆ ಅಭಿವೃದ್ಧಿ ಮಂಡಳಿಯವರು ಶಿರಾ ನಗರದಲ್ಲಿ ಏನು ಕೊಳಚೆ ಪ್ರದೇಶ ಅಂತ ಹಿಂದೆ ಡಾಕ್ಯುಮೆಂಟ್ ಇದೆ, ಅವರಿಗೆಲ್ಲ ಒಂದು ಹಕ್ಕುಪತ್ರ ವಿತರಿಸಬೇಕು ಅಂಥೇಳಿ ಒಂದು ಉದ್ದೇಶ ಇಟ್ಕೊಂಡು ಅವರು ಸರ್ಕಾರದ ಪೂರ್ವಾನುಮೋದನೆ ಕೂಡ ಪಡ್ಕೊಂಡು ಬಂದರು. ಸೊ ಅದಕ್ಕೆ ನಮ್ಮ ನಗರಸಭೆಯ ಏನಿದ್ವು ಆಸ್ತಿ ಅವನ್ನ ಅವರಿಗೆ ಹಸ್ತಾಂತರ ಮಾಡಬೇಕು. ಈ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, 9ನೇ ವಾರ್ಡ್ ಲಾಡ್ಪುರ ವಿಭಾಗ, ಸೊಪ್ಪನಟ್ಟಿ ಲಾಡ್ಪುರ ಅಂತ 2 ವಿಭಾಗ ಇದೆ. ಆ ಲಾಡ್ಪುರ ವಿಭಾಗ ಹಿಂದಿಂದ ಬಂದಿರತಕ್ಕಂಥ ಸ್ಲಮ್ ಎಷ್ಟೋ ಜನಕ್ಕೂ ಗೊತ್ತು ಅದು ವಿಷಯ. ಲಾಡ್ಪುರನ ಏನು ಮಾಡಿದ್ದಾರೆ, ಅಧ್ಯಕ್ಷರು ಪೌರಾಯುಕ್ತರು ಉದ್ದೇಶವಾಗಿ ಅದನ್ನು ಕೈ ಬಿಟ್ಬಿಟ್ಟು ಉದ್ದೇಶವಾಗಿ 9ನೇ ವಾರ್ಡ್ ಲಾಡ್ಪುರದಲ್ಲಿರೋ ಫಲಾನುಭವಿಗಳನ್ನ ಗುರುತಿಸಿದ್ರು. ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು, ಸರ್ವೆ ಮಾಡಿದರು. ಕೊಳಚೆ ನಿರ್ಮೂಲನಾ ಮಂಡಳಿನವರೇ ಬಂದು ಸರ್ವೆ ಮಾಡಿದರು, ಫಲಾನುಭವಿಗಳು ಗುರುತಿಸಿದ್ರು, ಎಲ್ಲ ಆಯಿತು. ನಂತರ ತಗೊಂಡೋಗ್ಬಿಟ್ಟು ಆಮೇಲೆ ನೋಡಿದರೆ ನಾನು ಅವು ನಮ್ಮದು 9ನೇ ವಾರ್ಡ್ ಲೀಸ್ಟೇ ಬಿಟ್ಟಿದ್ದಾರೆ. ಲಾಡ್ಪುರ ವಿಭಾಗನ ಸ್ಲಮ್ ಬೋರ್ಡಿಂದ ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟು ಭವಾನಿ ನಗರ ಇದೆಯಲ್ಲ ಅದು 10ಕ್ಕೂ ಇದೆ. ಆ ಭವಾನಿ ನಗರದಲ್ಲಿ ಅದು 8 ಜನನ ಮಾತ್ರ ಸೇರಿಸಿ ಅವ್ರಿಗೆ ಶುಲ್ಕ ಪಾವತಿಸಿದ್ದಾರೆ. ಈ ಏರಿಯಾದಲ್ಲಿ ಒಟ್ಟು ಎಷ್ಟು ಜನ ಇದಾಗಿದೆ? ಇಲ್ಲೆಲ್ಲ ಒಂದು 28 ಜನದ್ದು ನಾವು ಫಲಾನುಭವಿ ಪಟ್ಟಿ ಮಾಡಿದ್ವಿ, ಗುರುತಿಸಿದ್ವಿ ನಾವು. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಬರೀ 8 ಜನನ ಅವ್ರಿಗೆ ಬೇಕಾದ ಅಂದರೆ ಇಲ್ಲಿ ಕಾಂಟ್ರವರ್ಸಿ ಬರಲಿ ಅಂತ ನಾನು ಅದನ್ನೇನು ಮಾಡಿದ್ದೀನಿ, ಕಾನೂನು ಸುವ್ಯವಸ್ಥೆ ಕೆಳಗೆ ಈಗ ಪೊಲೀಸ್ ಎಂಕ್ವೈರಿ ಆಗಲೇಬೇಕಾಗಿದೆ. ಯಾಕೆಂದರೆ ಇಲ್ಲಿ ಒಯ್ದಾಟ ಆಗಲಿ ಗಲಾಟ ಆಗಲಿ ನನ್ನ ಮೇಲೆ ಕೆಟ್ಟ ಹೆಸರು ಬರಲಿ. ಈಗ ಸ್ಲಮ್ ಬೋರ್ಡ್ನವ್ರು ಕೊಡ್ತೀನಿ ಅಂದರು ನಮಗೆ ಇಲ್ಲಪ್ಪ ನಿಮ್ಮ ವಾರ್ಡ್ದು ಏನಿದೆ ನಾನು ಮಾಡಿಕೊಡ್ತೀನಿ, ಕೇಸು ಪಾಸು ಬೇಡ ಅಂತ ಎಲ್ಲ ಅಂದರು. ಬಟ್ ನಾನು ಅದನ್ನು ನನಗೆ ಅದು ತಗೊಳೋದು ಗೊತ್ತಿದೆ. ಜನಗಳಿಗೆ ನಾವು ಏನು ಬಂದಿದ್ದೀವಿ ಅದು ತಲುಪಿಸ್ತೀವಿ, ಅದು ನಮ್ಮ ಗುರಿ. ಬಟ್ ಏನಾಗ್ತಿದೆ, ವಿಳಂಬಕ್ಕೆ ಅಧ್ಯಕ್ಷ ಪೌರಾಯುಕ್ತರು ಈ ಕೃತ್ಯ ಕೂಡ ಈಗಲೂ ಕೂಡ ಆತ ಫೈಲ್ ಯಾರಿಗೂ ಕೊಡ್ದಂಗೆ ಅವ್ನ ಟೇಬಲಲ್ಲಿ ಇಟ್ಕೊಳೋದು, ಅವ್ನ ಬೀರಲ್ಲಿ ಇಟ್ಕೊಳೋದು, ಅವ್ನು ಇಷ್ಟ ಬಂದಂಗೆ ಈ ಒಂದು ಏನಿದೆ ಈ ತೊಗಲದ್ದವ್ರನ್ನ ನಾವು ನೇರವಾಗಿ ಅದಕ್ಕೆ ಕಮಿಷನರ್ ಸಂಪೂರ್ಣ ರುದ್ರೇಶ್ ಅಂತೂ ಹೇಳಬಾರ್ದು. ನಾನು ಇತಿಹಾಸದಾಗೂ ನೋಡಿಲ್ಲ ಅಂಥ ಒಬ್ಬ ಕಮಿಷನರ್ನ ನಾನು ಎಂದೂ ನೋಡಿಲ್ಲ. ಈ ರೀತಿ ಇಷ್ಟು ವರ್ಸ್ಟ್ ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಪನಿಷ್ಮೆಂಟು ಈಗ ನಮ್ಮದೇನು ಗೊತ್ತಾ, ನಾವೀಗ ಇದು ನಮ್ಮದು ಅತಿ ಸೂಕ್ಷ್ಮ ಪ್ರದೇಶ ಅಂತ ಇರ್ತಕ್ಕಂಥದ್ದು. ಸೊ ಇದು ನಾವು ಪೊಲೀಸ್ ಎಂಕ್ವೈರಿ ಮಾಡಿಸ್ತೀನಿ. ಅವ್ರು ಏನು ಮಾಡಿದ್ದಾರೆ ತಪ್ಪು, ಖಂಡಿತ ಅವ್ರಿಗೆ ಶಿಕ್ಷೆ ಆದೇ ಆಗ್ತೈತೆ. ಅಲ್ಲಿವರೆಗೂ ನಾನು ಬಿಡೋದಿಲ್ಲ. ಶಿರಾ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಮಾಡಿರುವ ಆರೋಪ ಇದೀಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅಧಿಕಾರಿಗಳ ತನಿಖೆಯ ಸತ್ಯಾಂಶ ಹೊರಬರಬೇಕಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.